ಹಲೋ ಯೂನಿವರ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಬಂದು ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ವಿಡಿಯೋ. ವ್ಯಾಲೆಂಟೈನ್ಸ್ ಡೇನು ಮುಗೀತು, ಫೆಬ್ರವರಿನೂ ಮುಗಿತಾ ಬಂತು. ಆದರೂ ನನ್ನ ವಿಡಿಯೋ ಮಾತ್ರ ಅಪ್ಲೋಡ್ ಆಗಿಲ್ಲ. ಸೊ ಈ ವಿಡಿಯೋ ಮಾಡಿದ್ದೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ. Audio Jungle. ಆಯನ್ ಬಾಯ್ ಬಾಯ್ ಮಾಡಮ್ಮಗೆ ಬಾಯ್. ಯಾಕೆ ಬೂವತ್ತಿದ್ದಿಲ್ಲ? 1 hour ಆಯಿತು ಬೂವ ಇಟ್ಟು. ಆಯನ್ ಪಾಪ ಇಲ್ಲಿ ನೋಡಿಲಿ, ಅದೇನು ಕಳ್ಳನ್ ಥರ ನೋಡ್ತಾ ಇದೆಯಾ? ಫೆಬ್ರವರಿ 14th ಗರ್ಲ್ ಫ್ರೆಂಡ್ ಬೇಕಾ? ಇಲ್ಲಿ ನೋಡಿಲಿ, ನಾನು ಮಾತಾಡಿಸ್ತಾ ಇರೋದು. ಇಲ್ಲಿ ನೋಡೋ ಆಯನ್, ಗರ್ಲ್ ಫ್ರೆಂಡ್ ಬೇಕಾ? ಅದಕ್ಕೆ ನಾವು ಊಟ ಮಾಡಿಲ್ಲ. ಓಕೆ, ಇವಾಗ ಸದ್ಯಕ್ಕೆ ಅಮ್ಮನೇ ನಿನಗೆ ಗರ್ಲ್ ಫ್ರೆಂಡು ಎಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲಿ ನೋಡು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕೊಡು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಗನೆ. ಬಂಗಾರ. ನನ್ನ ದಿನನ ಕುಂಬಳಕಾಯಿ ಜ್ಯೂಸ್ ಜೊತೆಗೆ ಪ್ರಾರಂಭ ಮಾಡ್ತೀನಿ. ಯಾವಾಗಲೂ ಯೋಗ ಎಲ್ಲ ಮುಗಿಸಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ರೆಡಿ ಮಾಡಿ ತಿಂದು ಪೂಜೆ ಎಲ್ಲ ಮುಗಿಸಿ ಸ್ಟುಡಿಯೋಗೆ ಬಂದೆ. ಓಕೆ, ನಮ್ಮ ಹುಡುಗಿರು ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿದ್ರು, ಅದು ಖುಷಿ ಆಯ್ತು. ಬಟ್ ಒಂದು ಬೇಜಾರು ಏನಪ್ಪಾ ಅಂದ್ರೆ, ಅವ್ರು ಕಾಸು ಕೊಟ್ಟು ಹೂವು ತಗೊಂಡು ಬರ್ದಿರ. ಇವತ್ತು ಫ್ಲೋರಲ್ ಆರ್ಟ್ ಇತ್ತು, ಸೊ ಅದಕ್ಕೆ ಅಂತ ನನ್ನ ತಂದೆ ಬೊಕ್ಕೆಗಳನ್ನ ನನಗೆ ಕೊಟ್ಟಿದ್ದಾರೆ. ಎನಿವೆ ಏನೋ ಒಂದು ಕೊಡಬೇಕು, ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ವಿಷಸ್ಗೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ ತಕ್ಷಣ ಕೇರಳ ಬರೀ ಒಂದು ಹೆಣ್ಣು ಗಂಡು ಮಾಡ್ಕೊಳ್ಳೋ ಅಂಥದ್ದಲ್ಲ. ಸೊ ಒಂದು ಈಚ್ ಲೈಕ್ ಅಮ್ಮನ ಮಗಳು ಪ್ರೀತಿ ಮಾಡ್ಬೋದು, ಗುರುನ ಶಿಷ್ಯಂದ್ರು ಪ್ರೀತಿ ಮಾಡ್ಬೋದು, ಫ್ರೆಂಡನ್ನ ಪ್ರೀತಿ ಮಾಡ್ಬೋದು. ಸೊ ಅದು ಕೂಡ ಒಂದು ವ್ಯಾಲೆಂಟೈನ್ಸ್ ಡೇ ಅಂತಲೇ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ನಿಮಗೂ ಕೂಡ ವ್ಯಾಲೆಂಟೈನ್ಸ್ ಡೇ. ನಮ್ಮ ಹುಡುಗಿರು ನನ್ನ ವೆಲ್ಕಮ್ ಮಾಡಿದ ರೀತಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರ ವಿಷಸ್ ಕೂಡ ಬಹಳನೇ ಇಷ್ಟ ಆಯಿತು. ಹಾಗೆ ಸ್ಟುಡಿಯೋದಲ್ಲಿ ಕೂಡ ದೇವರಿಗೆ ನಮಸ್ಕಾರ ಮಾಡಿ ನನ್ನ ದಿನನ ಪ್ರಾರಂಭ ಮಾಡಿದೆ. ಆ್ಯಂಡ್ ಪುಷ್ಪ ಬಂದರು. ಪುಷ್ಪ ಕೂಡ ಸೇಮ್ ಬೊಕ್ಕೆಗಳನ್ನ ರೆಡಿ ಮಾಡಿ ನನಗೆ ವಿಷಸ್ನ ತಿಳಿಸಿದ್ರು. ಆ ಹುಡುಗಿ ಸ್ವಲ್ಪ ನನ್ನ ನೋಡಿದ್ರೆ ಹಾಗೆ ಎಕ್ಸೈಟ್ ಆಗಿಬಿಡ್ತಾರೆ. ಆ್ಯಂಡ್ ನಾನು ಅಂದರೆ ಭಯ ಅಂತೆ, ಏನು ಭಯನೋ ಗೊತ್ತಿಲ್ಲ. ನಾನಂತೂ ಹುಲಿ ಥರನೂ ಕಾಣಿಸ್ತಾ ಇಲ್ಲ, ಏನಿಲ್ಲ, ಆರಾಮಾಗಿ ಒಂದೊಳ್ಳೆ ಹುಡುಗಿ ಥರನೇ ಇದ್ದೀನಿ. ಬಟ್ ಭಯ ಅಂತ ಹೇಳ್ತಾರೆ ಯಾವಾಗಲೂ. ಬಟ್ ನನ್ನ ನೋಡಿದ್ರೆ ಒಂಥರ ಎಕ್ಸೈಟ್ಮೆಂಟ್ ಆ ಹುಡುಗಿಗೆ. ಆ್ಯಂಡ್ ಇವತ್ತು ಫ್ಲೋರಲ್ ಆರ್ಟ್ ಇತ್ತು, ಸೊ ಫ್ಲೋರಲ್ ಆರ್ಟ್ ವರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ರಿಂಗ್ ಲೈಟ್ ತೊಗೊಂಡು ಬಂದಿದ್ದೆ ನಮ್ಮ ಹುಡುಗಿಗೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ರು, ಹೇಗೆ ಕಾಣಿಸ್ತದೆ ಏನು ಅಂತ ಹೇಳ್ಬಿಟ್ಟು. ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸ್ಮಿತಾ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್. ಆ ಸ್ಮಿತಾ ಕೂಡ ಮಧ್ಯಾಹ್ನ ಬಂದರು. ಅವರು ಕೂಡ ಒಂದೊಳ್ಳೆ ಗಿಫ್ಟನ್ನು ತೊಗೊಂಬಂದು ಕೊಟ್ಟರು. ಎಸ್, ಅವರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ. ಯಾರ ಕೆಟ್ಟ ದೃಷ್ಟಿನೂ ನಮ್ಮಿಬ್ಬರ ಮೇಲೆ ಬೀಳೋದು ಬೇಡ. ಇತ್ತೀಚೆಗೆ ನಾನು ಬರೋ ಕ್ಲೈಂಟ್ಸ್ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ, ಲೈಕ್ ನೀವು ತುಂಬ ಜಾಸ್ತಿ ಸಮಯ ಕಳಿತೀರಲ್ಲ, ನೀವಿಬ್ಬರು ಜೊತೆಲೇ ಇರ್ತೀರಲ್ಲ, ಹಾಗೆ ಹಿಂಗೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಎಸ್, ಅವರು ಖುಷಿಯಿಂದನೇ ಕೇಳ್ತಾರೆ. ಆದ್ರೂ ಎಲ್ಲೋ ಒಂದು ಕಡೆ ಭಯ ಆಗುತ್ತೆ, ಯಾರು ಕೆಟ್ಟ ದೃಷ್ಟಿ ಬಿದ್ದುಬಿಡುತ್ತೋ ಅಂತ ಹೇಳ್ಬಿಟ್ಟು. ಸೊ ಯಾರು ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳೋದು ಬೇಡ ಅಂತ ಹೇಳ್ತಾ. ಆ್ಯಂಡ್ ಈ ದೀಪನ ಪುಷ್ಪ ಅವರು ನನಗೆ ಗಿಫ್ಟ್ ಮಾಡಿದ್ರು. ಹಾಗೆ ಬ್ಯಾಚ್ 10th ಸ್ಟೂಡೆಂಟ್ಸ್ ಅಂತೂ ಫುಲ್ ಸಿನ್ಸಿಯರಾಗಿ ನಾನು ಹೇಳ್ಕೊಟ್ಟಂತಹ ಫ್ಲೋರಲ್ ಆರ್ಟ್ನ ಮಾಡ್ತಾಯಿದ್ರು. ಸೊ ಹೋಗ್ತಾ ಟೈಮ್ ಕಳಿಯೋದೇ ಗೊತ್ತಾಗಲ್ಲ ಸ್ಟುಡಿಯೋಗೆ ಹೋಗಿಬಿಟ್ರೆ. ಸೊ ಲಂಚ್ ಟೈಮ್ ಆಗೇ ಹೋಯ್ತು. ಎಲ್ಲರೂ ಕೂತ್ಕೊಂಡ್ವಿ, ನೀಟಾಗಿ ಅಚ್ಚುಕಟ್ಟಾಗಿ ಊಟ ಮಾಡಿದ್ವಿ. ಆ್ಯಂಡ್ ಯಾವ ಹೋಟೆಲಲ್ಲೂ ಸಿಗೋಲ್ಲ ಅಷ್ಟು ಡಿಫ್ರೆಂಟ್ ಊಟ ಸಿಕ್ಕೋದು ನಮ್ಮ DMSಲ್ಲಿ ಮಾತ್ರನೇ. ಸೊ ಎಲ್ಲರೂ ಒಳ್ಳೆ ಡಿಫ್ರೆಂಟಾಗಿ ಮಾಡ್ಕೊಂಬರ್ತಾರೆ. ಎಲ್ಲರೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡ್ತಾ ತಿಂತಾ ಸವಿತಾ ಎಷ್ಟು ಚೆಂದ ಇರುತ್ತೆ ಗೊತ್ತಾ.
ನನ್ನ ಕ್ಯೂಟೆಸ್ಟ್ ಸ್ಮಾಲೆಸ್ಟ್ ವ್ಯಾಲೆಂಟೈನ್ ಇವನು. ನಾವು ಇಲ್ಲಿ ನೋಡ ಚಿಂಟು ಏನಲ್ಲ ಅಂಗಡಿ ಎಲ್ಲ ಒದ್ದಾಡ್ತೀನಿ, ನಾನ್ ಕೊಡ್ತೀನಿ ಅಂತ. ಈಗ ನೋಡಿ ನಾನು ಇಲ್ಲಿ ನೋಡಿ ಸಿಗ್ಗು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಚಿಂಟು. ಚಿಂಟು ಹಗ್ಗಿ ಕೊಟ್ಬಿಡಿ. ಇವಾಗ ಒಂದು ಹಗ್ಗ ಕೊಟ್ಬಿಡ. ನಾನು ನೀನು ಹಗ್ಗಿ ಕೊಟ್ಬಿಡಿ. ಜ್ಯೂಸ್ ಹಾಗೆ ಮಮತಾ ಮತ್ತು ಅವ್ರ ಮಗ ಇಬ್ಬರು ನನಗೆ ವಿಶಸ್ ಮಾಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಅಂತಲೇ ಹೇಳಿನೇ ಸಂಜೆ ಬಂದರು. ತುಂಬಾ ಖುಷಿ ಆಯಿತು. ಬಿಕಾಸ್ ನನ್ನ ಸ್ಮಾಲೆಸ್ಟ್ ಅವನು ವ್ಯಾಲೆಂಟೈನ್ ಇವನು ತುಂಬಾ ಇಷ್ಟ ಆಯಿತು ನನಗೆ. ಅವ್ನು ಗಿಫ್ಟ್ ಮಾಡಿದ್ದೆ ಎಕ್ಸ್ಪೆಷಲಿ. ಮತ್ತು ನಾನೇ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಕಟ್ ಮಾಡ್ತಾಯಿದ್ರು. ಹುಷಾರು ಕಣೋ ಅಂತ ಹೇಳಿದ್ರು. ಇಲ್ಲ ನಾನು ಮಾಡ್ತೀನಿ, ನಂಗೆ ಬರುತ್ತೆ ಅಂತ ಹೇಳಿ ಕಟ್ ಮಾಡಿದ್ರು. ಆ್ಯಂಡ್ ಎಸ್ ತುಂಬ ಚೆನ್ನಾಗಿರೋ ಗಿಫ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೈಸ್. ತುಂಬ ಚೆನ್ನಾಗಿದೆ ಚಿಂಟು ಆ್ಯಂಡ್ ಮಮತಾ. ಥ್ಯಾಂಕ್ ಯು ಸೊ ಮಚ್. ನನ್ನ ಸ್ಮಾಲೆಸ್ಟ್ ಕ್ಯೂಟೆಸ್ಟ್ ವ್ಯಾಲೆಂಟೈನ್ ಕೊಟ್ಟಿರೋದು ಇದು. ಸೊ ಈ ಕನ್ನಡಕ್ಕೆ ಹಾಕೊಂಡು ನಾನು ಕನ್ನಡಕ್ಕೆ ಹಾಕಿರ್ತೀನಲ್ಲ ಯಾವಾಗಲೂ, ಅದಕ್ಕೆ ಅವ್ನು ಅದನ್ನೇ ತೊಗೊಂಬಂದ ಅಲ್ವೇನಾ ಚಿಂಟು? ಜುಟ್ಟು ಮಾತ್ರ ಉದ್ದ ಇದೆ. ಜುಟ್ಟು ಮಾತ್ರ ಉದ್ದ ಇದೆ. ನಂದು ಜುಟ್ಟು ಶಾರ್ಟ್ ಇದೆ, ಬಟ್ ಇದ್ರಲ್ಲಿ ಉದ್ದ ಇದೆ. ಥ್ಯಾಂಕ್ ಯು, ಸೊ ನೈಸ್. ಥ್ಯಾಂಕ್ ಯು ಚಿಂಟು ಮಾ. ಥ್ಯಾಂಕ್ ಯು. ಕ್ಲಾಸ್ ಎಲ್ಲ ಮುಗೀತು. ಎಲ್ಲ ಆದಮೇಲೆ ಹುಡುಗಿರಿನೇನು ಆಲ್ಮೋಸ್ಟ್ ಹೊರಡಬೇಕಿತ್ತು. ಆವಾಗ ಮ್ಯಾಮ್ ಒಂದೇ ಒಂದು ರೀಲ್ಸ್ ಮಾಡೋಣ ಮ್ಯಾಮ್, ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಸೇಮ್ ಹುಡುಗ ಥರ ಇದ್ದೀರಾ, ನಮ್ಮ ಜೊತೆ ಒಂದು ವಿಡಿಯೋ ಮಾಡಿ ಮ್ಯಾಮ್ ಅಂತ ಹೇಳಿದ್ರು. ಓಕೆ ಫೈನ್, ಯಾಕಿಲ್ಲ ಅಂತ ಹೇಳಿಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ನನ್ನ ಹೆಂಡ್ತೀರು ಆ ಸಾಂಗಿಗೆ ನಾವು ರೀಲ್ಸ್ನ ಮಾಡ್ತಾಯಿದ್ವಿ. ಸೊ ಅದನ್ನು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಮೈ ಗರ್ಲ್ಸ್ ಆರ್ ವೆರಿ ಹ್ಯಾಪಿ. ಸೊ ನನ್ನ ಜೊತೆ ಇರುವಾಗ ಭಾಳನೇ ಖುಷಿಯಾಗಿರ್ತಾರಂತೆ. ಸೊ ಮನೆಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಮ್ಯಾಮ್, ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮ್ಯಾಮ್ ಅಂತೆಲ್ಲ ಹೇಳಿದ್ರು. ಎಸ್, ಅದನ್ನೆಲ್ಲ ಮುಗಿಸಿ ನಾನು ಮತ್ತು ಅಕ್ಕ ಸ್ಮಿತಾ ಸ್ವಲ್ಪ ಎಲ್ಲ ಹೋಗಬೇಕು ಅಂತ ಯಾವುದೋ ಕಾರಣಕ್ಕೆ ಅಂತ ನಾವು ಹೊರಟಿದ್ದು. ಬಟ್ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿ ಏನೋ ಒಂದು ಬ್ಯೂಟಿಫುಲ್ ಪ್ಲೇಸನ್ನು ನೋಡಿದ್ವಿ. ಅದನ್ನು ಇವಾಗ ಜಸ್ಟ್ ನಿಮಗೆ ಅದರದ್ದು ಒಂದು ಗ್ಲಿಮ್ಸನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸನ್ಸೆಟ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಓವರಲ್ಲಿ ಇದ್ದು ನನಗೆ ಇಷ್ಟ ಆಗಿದ್ರಲ್ಲಿ ಈ ಪಾಯಿಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೈಸ್. ಜಿಹಾನ್ ದ ಕ್ಯೂಟ್ ಬಾಯ್. ಎಸ್ ಅಫ್ಕೋರ್ಸ್ ಇದೊಂದು ರೆಸಾರ್ಟು, ಕೈಂಡ್ ಆಫ್ ರೆಸಾರ್ಟು, ಹೋಮ್ ಸ್ಟೇ ಥರ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ರೂಮು ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎಸ್, ಆದಷ್ಟು ಬೇಗ ನಾನು ಇಲ್ಲಿ ಒಂದು ಸೆಲೆಬ್ರೇಷನ್ನ ಮಾಡಿ ಇದ್ರದ್ದು ಇನ್ನೂ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಎಲ್ಲಿದೆ ಲೊಕೇಶನ್ನು, ಹೇಗೆ, ಪ್ರೈಸ್ ಎಷ್ಟು, ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ. ನೀರು ಕಡಿಮೆ ಇರೋದ್ರಿಂದ ಇಲ್ಲಿ ಸದ್ಯಕ್ಕೆ ಅಲ್ಲಿ ಹಳ್ಳದಲ್ಲಿ ನೀರು ಕಡಿಮೆ ಇದೆ. ಆ್ಯಂಡ್ ಇದು ಎಷ್ಟೋ ವರ್ಷದ ಹಳೆ ಬಾವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಕಂಪ್ಲೀಟಾಗಿ ಈ ಪ್ಲೇಸನ್ನು ನಾನು ಸರ್ಚ್ ಮಾಡಿದೆ. ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಏನದು ಒಂದು ಪ್ರಕೃತಿಯ ಮಡಿಲಲ್ಲಿ ಬಿದ್ದು ಒದ್ದಾಡಬೇಕು, ವೀಕೆಂಡನ್ನು ಕಳಿಬೇಕು ಅಂತಂದರೆ ಈ ಒಂದು ಪ್ಲೇಸಿಗೆ ಬಂದು ಆರಾಮಾಗಿದ್ದು ಹೋಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ನನಗೆ ನೋಡಿದ್ದು ನಾನು ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಯಾವ ಲೆವೆಲ್ ಖುಷಿ ಆಗ್ತಿದೆ ಅಂದರೆ ಎಷ್ಟು ಬೇಗ ನಾನು ಇಲ್ಲಿಗೆ ಬರ್ತೀನೋ, ಏನಾದರೂ ಒಂದು ಸೆಲೆಬ್ರೇಟನ್ನು ಇಲ್ಲಿ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಅದೆಲ್ಲ ಅದು ಯಾವ ಪ್ಲೇಸ್ ಅನ್ನೋದನ್ನು ಕಾದು ನೀವು ನೋಡಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋದಕ್ಕೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.